सह वीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अन्तिमसत्य नमः शिवाय अगणितनामा नमः शिवाय अघनिर्मूला नमः शिवाय अमितानन्द नमः शिवाय अविनाशाद्य नमः शिवाय आगमविनुता नमः शिवाय आत्मोल्लासा नमः शिवाय आद्यकवीश नमः शिवाय आपच्छेद नमः शिवाय आमयभेद नमः शिवाय आर्तसुबन्धो नमः शिवाय उज्ज्वलगात्र नमः शिवाय ओंकारतल नमः शिवाय करुणापांग नमः शिवाय कर्माध्यक्ष नमः शिवाय कांक्षारहित नमः शिवाय कामितवरद नमः शिवाय कालाबाध्य नमः शिवाय गुणमणिहार नमः शिवाय घननिर्सीमा नमः शिवाय चिद्घनरूप नमः शिवाय चिद्रूपांग नमः शिवाय चिरचिन्मात्र नमः शिवाय चिरसुखसार नमः शिवाय जगदाधार नमः शिवाय जन्मविदूर नमः शिवाय ज्ञानजलनिधि नमः शिवाय ज्योतिपुञ्ज नमः शिवाय तमपरिहार नमः शिवाय तुर्यातीत नमः शिवाय त्रिजगन्मूल नमः शिवाय त्रैमलशूल नमः शिवाय दीनसुरकुज नमः शिवाय दुःखध्वंस नमः शिवाय दोषविभङ्ग नमः शिवाय धर्मसपक्ष नमः शिवाय नतजनपाल नमः शिवाय नयनिर्लेप नमः शिवाय नादशरीर नमः शिवाय निगमाभेद्य नमः शिवाय निजनिश्चिन्त नमः शिवाय निजसुखभरित नमः शिवाय नित्यविनूत्न नमः शिवाय नित्यविमुक्त नमः शिवाय नियतिनियन्त्रो नमः शिवाय निरवद्य विभो नमः शिवाय निरहङ्कार नमः शिवाय निरुतोत्साह नमः शिवाय निरुपम महिमा नमः शिवाय निरुपाधिघन नमः शिवाय निर्गुण सिन्धो नमः शिवाय निर्जरवन्द्य नमः शिवाय निर्जितमोह नमः शिवाय निर्मलचित्त नमः शिवाय परमपवित्र नमः शिवाय परमोत्तुंग नमः शिवाय परिपूर्णांक नमः शिवाय
ಪಾತಕದಮನ ನಮಃ ಶಿವಾಯ ಪಾಶವಿನಾಶ ನಮಃ ಶಿವಾಯ ಪುಣ್ಯಶ್ಲೋಕ ನಮಃ ಶಿವಾಯ ಪ್ರಣವಾಕಾರ ನಮಃ ಶಿವಾಯ ಬಾಧಕಶೂನ್ಯ ನಮಃ ಶಿವಾಯ ಬುದ್ಧಿವಿಗಮ್ಯ ನಮಃ ಶಿವಾಯ ಬೈಂದವರೂಪ ನಮಃ ಶಿವಾಯ ಭಕ್ತಸುಭೃತ್ಯ ನಮಃ ಶಿವಾಯ ಭದ್ರವಿಶೇಷ ನಮಃ ಶಿವಾಯ ಭವಭಯಕಾಲ ನಮಃ ಶಿವಾಯ ಭುವನೋದ್ಧಾರ ನಮಃ ಶಿವಾಯ ಮಂಗಳಧಾಮ ನಮಃ ಶಿವಾಯ ಮಂತ್ರಾವಯವ ನಮಃ ಶಿವಾಯ ಮಹಿಮಾಲೋಲ ನಮಃ ಶಿವಾಯ ಮಾನಿತವಿರತ ನಮಃ ಶಿವಾಯ ಮುನಿಜನಮಾನ್ಯ ನಮಃ ಶಿವಾಯ ಮೋಕ್ಷೋಪಾಯ ನಮಃ ಶಿವಾಯ ಯತಿಕುಲನಮ್ಯ ನಮಃ ಶಿವಾಯ ಯಮಿಜನಸೇವ್ಯ ನಮಃ ಶಿವಾಯ ಲೀಲಾಮೂರ್ತಿ ನಮಃ ಶಿವಾಯ ಲೋಕಸುರಕ್ಷ ನಮಃ ಶಿವಾಯ ವರಯೋಗೀಶ ನಮಃ ಶಿವಾಯ ವರ್ಣಾಸಾಧ್ಯ ನಮಃ ಶಿವಾಯ ವಿಘ್ನವಿಘಾತ ನಮಃ ಶಿವಾಯ ವಿದ್ಯಾಸದನ ನಮಃ ಶಿವಾಯ ವಿಮಲಗುಣಾಢ್ಯ ನಮಃ ಶಿವಾಯ ವಿಶ್ವಾರಾಧ್ಯ ನಮಃ ಶಿವಾಯ ಶರಣಾಧೀನ ನಮಃ ಶಿವಾಯ ಶಾಂತಾಗಾರ ನಮಃ ಶಿವಾಯ ಶಾಶ್ವತ ಸತ್ಯ ನಮಃ ಶಿವಾಯ ಶುಭ ಭಾಂಡಾರ ನಮಃ ಶಿವಾಯ ಶೋಕಾದ್ರಿಪವೇ ನಮಃ ಶಿವಾಯ ಸಂತತ ತೃಪ್ತ ನಮಃ ಶಿವಾಯ ಸಂತಾಪಹರ ನಮಃ ಶಿವಾಯ ಸಂತೋಷಮಯ ನಮಃ ಶಿವಾಯ ಸಂಸ್ತುತಿ ಪಾತ್ರ ನಮಃ ಶಿವಾಯ ಸಜ್ಜನ ಪೋಷ ನಮಃ ಶಿವಾಯ ಸದಮಲ ಪೂಜ್ಯ ನಮಃ ಶಿವಾಯ ಸದ್ಗುಣಶೀಲ ನಮಃ ಶಿವಾಯ ಸದ್ರೂಪಾಂಗ ನಮಃ ಶಿವಾಯ ಸರಸಾಮೋದ ನಮಃ ಶಿವಾಯ ಸರ್ವಶುಭಕರ ನಮಃ ಶಿವಾಯ ಸರ್ವಾಧಾರ ನಮಃ ಶಿವಾಯ ಸಾಧು ಜನನತ ನಮಃ ಶಿವಾಯ ಸುಖಕೋಪಾರ ನಮಃ ಶಿವಾಯ ಸುಗುಣಾತಿಶಯ ನಮಃ ಶಿವಾಯ ಸುಜ್ಞಾನಿವರ ನಮಃ ಶಿವಾಯ ಸೌಂದರ್ಯ ನಿಧಿ ನಮಃ ಶಿವಾಯ ಸೌಖ್ಯ ಸಮುದ್ರ ನಮಃ ಶಿವಾಯ ಸೌಮ್ಯ ಶರನಿಧಿ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಕ್ಕೆ ಪ್ರಭಾವಕ್ಕೆ ಒಳಗಾಗಿರುವರು ಬಸವಪ್ರಿಯರೂ ಆದ ಹೈಕೋರ್ಟಿನ ನ್ಯಾಯಾಧೀಶರಾದ ಶ್ರೀ ಅರವಿಂದ್ ಪಾಚಾಪುರ್ ಅವರು ಇಂದು ಪ್ರವಚನ ಆಲಿಸಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಆಧ್ಯಾತ್ಮಿಕ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಶ್ರೀ ಬಸಣ್ಣ ಮಲ್ನಾಡದವರು ಅವರಿಗೆ ಅಲ್ಲೇ ಸತ್ಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಅವರೊಂದಿಗೆ ಆಗಮಿಸಿರುವ ಅವರ ಚಿರಂಜೀವಿ ಶ್ರೀನಂದ್ ಪಾಚಾಪುರ್ ಅವರಿಗೂ
ಗದಗ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಹೋರಾಟಗಾರ, ಮಹಾನ್ ಸಾಧಕ ಆಗಿರುವ ಪೂಜ್ಯ ಶ್ರೀ ಅಣ್ಣಾ ಹಜಾರೆ ಅವರು 12ನೇ ತಾರೀಕಿಗೆ ಗದಗ ನಗರಕ್ಕೆ ಆಗಮಿಸಲಿದ್ದಾರೆ. ಇದೇ ವೇದಿಕೆಯ ಮೇಲೆ ಮುಂಜಾನೆ 6:45ಕ್ಕೆ ಶ್ರೀ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನೋಡುವ ದೃಷ್ಟಿ ಬಹಳ ಮಹತ್ವದ್ದು. ಜಗತ್ತನ್ನು ಸ್ವರ್ಗವನ್ನಾಗಿಯೂ ನೋಡಬಹುದು, ಜಗತ್ತನ್ನು ನರಕನ್ನಾಗಿಯೂ ನೋಡಬಹುದು. ಇದು ಅತ್ಯಂತ ಪವಿತ್ರ, ದಿವ್ಯ ಅಂತೂ ನೋಡಬಹುದು, ಇದು ಅತ್ಯಂತ ಜಡ ಅಂತೂ ನೋಡಬಹುದು. ದೃಷ್ಟಿ ಬಹಳ ಮಹತ್ವದ್ದು. ಜೀವನದ ಸೊಬಗ, ಸಾರ್ಥಕತೆ ಈ ದೃಷ್ಟಿಯ ಮೇಲೆ ಅವಲಂಬಿಸಿಕೊಂಡೆ. ದೃಷ್ಟಿ ಬದಲಾಯಿತು, ಜಗತ್ತು ಬದಲಾಗ್ತು. ದೃಷ್ಟಿ ಸ್ಥಿರವಾಯಿತು, ಜಗತ್ತು ಸ್ಥಿರವಾಗಿ ಇತ್ತು. ದೃಷ್ಟಿ ದಿವ್ಯವಾಯಿತು ಅಂದರೆ ಜಗತ್ತೆಲ್ಲ ಭವ್ಯ ದಿವ್ಯವಾಗ್ತು. ನೋಡೋ ದೃಷ್ಟಿ ಬಹಳ ಮಹತ್ವದ್ದು ಮನುಷ್ಯಂತ. ಒಂದು ನೀರನ್ನ ಇದೇನೋ ಸಾಮಾನ್ಯ ಅಂತೂ ನೋಡಲಿಕ್ಕೆ ಬರ್ತದೆ. ಬಹಳ ಪವಿತ್ರ, ಇದು ಜೀವನ ಅಂತೂ ನೋಡಲಿಕ್ಕೆ ಬರ್ತದೆ. ನೀರ ಬಿಟ್ರೆ ಜೀವನಿಲ್ಲ. ದೇಹ ಅಂದರೆ ಒಂದು ಬಗೆಯ ನೀರಿನ ರೂಪ. ಇಂಥ ನೀರನ್ನ ಅದ್ಭುತ ಅಂತೂ ನೋಡಲಿಕ್ಕೆ ಬರೋದಿಲ್ಲೇನು. ಇದೇನು ನೀರ ಅಂತ ಗಟಾರದ ಕಡೆ ನೋಡಲಿಕ್ಕೂ ಬರುತ್ತೆ. ಆದರೆ ನಮ್ಮ ದೃಷ್ಟಿಯನ್ನ ನಾವು ಹೀಗೆ ರೂಪಿಸಿಕೋಬೇಕಲ್ಲ, ನಮ್ಮ ಬದುಕು ಸಾರ್ಥಕವಾಗಬೇಕು. ನನ್ನತ್ತ ನಾನು ನೋಡುವಾಗ ಅಥವಾ ನಿಮ್ಮತ್ತ ನೀವು ನೋಡುವಾಗ ಯಾವ ದೃಷ್ಟಿಯಿಂದ ನೋಡ್ತೇವೆ? ನೋಡಬೇಕು. ನಾನು ಪಾಪಿಯಂತೂ ನೋಡಲಿಕ್ಕೆ ಬರ್ತದೆ, ನಾನು ಶ್ರೇಷ್ಠ ದೇವನೇ ಅಂತ ನೋಡ್ಲಿಕ್ಕೂ ಬರ್ತದೆ. ಎರಡೂ ಸಾಧ್ಯ. ಅದು ನಮ್ಮ ಮೇಲೆ ಅವಲಂಬಿಸಿಕೊಂಡೆ. ಒಬ್ಬ ಸಂತ ಈ ಜಗತ್ತನ್ನ ನೋಡ್ದ. ಹೇಗೆ ನೋಡ್ದ ಅಂದ್ರೆ, ಜಗತ್ತೇ ದೇವರು, ಈಗ ಮತ್ತೆ ದೇವನಿಲ್ಲ, ಇದು ಜಗತ್ತೇ ದೇವರು. ಕಾಣುವ ಪ್ರತಿ ವಸ್ತು ದೇವನ ಒಂದೊಂದು ರೂಪ. ಈಶಾವಾಸ್ಯಮಿದಂ ಯತ್ ಕಿಂಚ ಜಗತ್ಯಾಂಜಗತ್. ಎಂಥ ದೃಷ್ಟಿಕೋನ! ಜಗತ್ತೆಲ್ಲ ಈಶನಿಂದ ವ್ಯಾಪ್ತವಾಗಿದೆ. ಒಂದೊಂದು ಕಣ ಎಲ್ಲವೂ ದೇವನಿಂದ ತುಂಬಿ ಹೋಗಿದೆ. ದೇವ ಅಂದ್ರೇನು? ಸತ್ಯದಿಂದ ತುಂಬಿ ಹೋಗಿ ಇರೋದು ಸತ್ಯ. ಪಾವಿತ್ರ್ಯತೆಯಿಂದ ತುಂಬಿ ಹೋಗಿ ಮನುಷ್ಯನೇ ನೋಡು. ನಮ್ಮ ಕೈಯೊಳಗದ ಜಗತ್ತನ್ನ ಏನು ಮಾಡಬೇಕು ಅನ್ನೋದು ನಮ್ಮ ದೃಷ್ಟಿಯೊಳಗದೆ, ನಮ್ಮ ಕೈಯೊಳಗದೆ. ನೋಡೋದು
ಅದನ್ನ ಅತಿ ಹೀನವಾಗಿ ನೋಡಿದರೆ ಬದುಕೆಲ್ಲ ಹೊಲಸಾಗ್ತದೆ. ಅದನ್ನ ದಿವ್ಯವಾಗಿ ನೋಡಿದರೆ ಬದುಕೆಲ್ಲ ಪವಿತ್ರವಾಗ್ತದೆ. ಬದುಕನ್ನ ಪವಿತ್ರ ಮಾಡುವ ವಿಧಾನ ನೋಟ ಇದೆ, ನೋಡೋ ದೃಷ್ಟಿಕೋನ ಮಾಡಬೇಕು. ಮನುಷ್ಯ ಬದುಕನ್ನ ಕಟ್ಟಿಕೋಬೇಕು. ಸುಂದರ ಸುಂದರ ವಸ್ತುಗಳನ್ನು ಸಂಗ್ರಹಿಸಬೇಕು. ಆದರೆ ಅವೆಲ್ಲ ಪವಿತ್ರ ಅಂತ ಭಾವಿಸಿರಬೇಕು. ಪವಿತ್ರ ಇಲ್ಲಿ ಯಾವುದು ಅಪವಿತ್ರ ಅದ? ಒಬ್ಬ ಶಿಲ್ಪಿ, ಮಹಾಶಿಲ್ಪಿ ಮೈಕೆಲಾಂಜೆಲೋ, ಬಹಳ ಜಗತ್ತಿನ ಶ್ರೇಷ್ಠ ಶಿಲ್ಪಿ ಅಂತ ಅವನನ್ನು ವರ್ಣಿಸ್ತಾರೆ. ಇಟಾಲಿ ದೇಶವನ್ನ ಅತ್ಯಂತ ಸುಂದರ ಶ್ರೀಮಂತ ಮಾಡಿದವ ಮೈಕೆಲಾಂಜೆಲೋ. ಏನ ಕಲಾಕೃತಿಗಳು, ಅದ್ಭುತ ಕಲಾಕೃತಿಗಳು. ಆತ ಇಂದಿಲ್ಲ, ಶತಮಾನಗಳ ಹಿಂದೆ ಮಾಡಿದ ಬರೀ ಆ ಕಲಾಕೃತಿಯಿಂದಲೇ ಇಟಾಲಿ ದೇಶ ಬದುಕಬೇಕು. ಇಂದಿಗೂ ಅಷ್ಟು ಸೌಂದರ್ಯ ಇಟ್ಟ ಆತ ಹೇಳ್ತಾನೆ, ಜಗತ್ತು ಅಂದ್ರೆ ಎಷ್ಟು ಸುಂದರ ಹೇಳ್ತಾನೆ. ಮೈಕೆಲಾಂಜೆಲೋ ಆತನ ಮೂರ್ತಿಗಳನ್ನ ನೋಡ್ಲಿಕ್ಕೆ ಜಗತ್ತ ಬರ್ತಿತ್ತು, ಅಷ್ಟು ಆಕರ್ಷಕ. ಕಲ್ಲು ಕಲ್ಲಿನಲ್ಲಿ ಪ್ರಾಣವನ್ನೇ ತುಂಬಬಲ್ಲ ಅಂತ ವರ್ಣಿಸ್ತಾರೆ. ಅಂಥ ಮನುಷ್ಯ ಮೈಕೆಲಾಂಜೆಲೋ. ಜಗತ್ತೆಲ್ಲ ನನ್ನ ಮೂರ್ತಿಗಳನ್ನ, ನಾನು ಕಟ್ಟಿದ ಮೂರ್ತಿಗಳನ್ನ ನೋಡ್ತಾ ಇದೆ, ಆದರೆ ನಾನು ಮಾತ್ರ ನೋಡೋದು ಬೇರೆ. ನಾನು ಜಗತ್ತನ್ನೇ ಒಂದು ಮೂರ್ತಿ, ದೇವನ ಮೂರ್ತಿ ಅಂತ ಭಾವಿಸ್ತೆ. ಇವೆಲ್ಲ ದೇವನ ಮೂರ್ತಿಗಳು, ನನಗೆ ಮಾದರಿಗಳು, ಇವೆಲ್ಲ ನನಗೆ ಮಾಡೆಲ್ಸ್. ಸುಮ್ಮನೆ ಇವು ಕಲಾಕೃತಿಗಳು. ನಾನು ಅದನ್ನ ಅನುಕರಿಸ್ತಾ ಇದ್ದೇನೆ. ನಾನೇನು ಹೊಸದು ಮಾಡಿಲ್ಲ, ಇದರಂಗ ಮಾಡಕ್ಕೆ ನನಗೆ ಬರೋದೇ ಇಲ್ಲ. ಹೇಳಿ, ಒಂದು ಹೂವ ಅರಳ್ತದೆ, ಬಾಡ್ತದೆ. ಯಾವುದೇ ಮನುಷ್ಯ ಒಂದು ಹೂವಿನ ಚಿತ್ರ ತೆಗೆದರೆ ಎಂದರೆ ಅರಳೆದೇನು, ಎಂದರೆ ಬಾಡೇದೇನು? ಅದು ಬರೀ ಚಿತ್ರ, ಇದು ಸಜೀವ ಚಿತ್ರ. ಬರೀ ಚಿತ್ರವನ್ನ ಮನುಷ್ಯ ಬಿಡಿಸಬಲ್ಲ, ಸಜೀವ ಚಿತ್ರವನ್ನ ದೇವ ಬಿಡಿಸಬಲ್ಲ. ಯಾರು ಜಗತ್ತನ್ನ ರೂಪಿಸ್ತಾರೋ, ಮೈಕೆಲಾಂಜೆಲೋ ಹೇಳ್ತಾನೆ, ಅಂಥ ಮಹಾಶಿಲ್ಪಿಯೇ ದೇವರು. ಇದೇನು ಸಾಮಾನ್ಯೇನು? ತಮ್ಮ ತಮ್ಮ ದೇಹದ ಕಡೆ ನೋಡಿ, ಏನು ಸಾಮಾನ್ಯೇನು? ಎಂಥ ಬಣ್ಣ ಕೊಟ್ಟಾನ, ಎಂಥ ವಾಸನೆ ತುಂಬ್ಯಾನ, ಎಂಥ ಕ್ರಿಯೆಗಳು ಅಲ್ಲಿ ನಡೀಬೇಕು ಹಾಗೆ ಮಾಡಿಬಿಟ್ಟಾನ. ಅದ್ಭುತ. ಮೈಕೆಲಾಂಜೆಲೋ ಹೇಳ್ತಾನೆ, ಪುಕ್ಕಟೆ ನನ್ನ ಚಿತ್ರಗಳನ್ನು ನೋಡಬೇಕಾದರೆ, ನನ್ನ ಕಲಾಕೃತಿಗಳನ್ನು ನೋಡಬೇಕಾದರೆ ನೀವು ಖರ್ಚು ಮಾಡಬೇಕಾಗ್ತದೆ. ದೇವನ ಕಲಾಕೃತಿ ನೋಡಾಕ ಏನು ಖರ್ಚದ? ಸುಮ್ಮನೆ ಕಣ್ಣು ತೆರಿಬೇಕಾಗ್ತದೆ ಅಷ್ಟೆ. ಸುಮ್ಮನೆ ನೋಡು ಮನುಷ್ಯನೇ, ನಿನ್ನನ್ನ ನೀನು ನೋಡು. ನೀನೊಬ್ಬ ವ್ಯಾಪಾರಿ ಅಂತ ನೋಡಬೇಡ, ನೀನೊಬ್ಬ ರೈತ ಅಂತ ನೋಡಬೇಡ, ನೀನೊಬ್ಬ ಅಧ್ಯಾಪಕ ಅಂತ ನೋಡಬೇಡ, ನೀನು ಏನೂ ಅಂತ ನೋಡಬೇಡ. ನೀನು ದೇವನ ಕಲಾಕೃತಿ ಅಂತ ನೋಡು. ಇದೊಂದು ಕಲೆ, ದೇವ ನಿರ್ಮಿಸಿದಂಥ ಒಂದೊಂದು ರೂಪ ಇದು. ಹೇಳಿ, ಏನು ಹಿಮದ ಬೆಟ್ಟಗಳು, ಅಷ್ಟೇ ಎತ್ತರ. ನಾವು ಒಂದು ನಮ್ಮ ಮನೆಯೊಳಗ ಆವರಣದೊಳಗ ಒಂದು ಸಣ್ಣ ಬೆಟ್ಟ ಮಾಡಿ ಅದರ ಮೇಲೆ ನಳದ ನೀರು ಬಿಟ್ಟು ಅದನ್ನ ಫೌಂಟನ್ ಇದು ಮಾಡೋದಿಲ್ಲ, ಒಂದು ತಡಸಲ ಮಾಡುತ್ತೆ. ನಮ್ಮದು ಯಾವ ತಡಸ? ಏನು ಗೆರಸಪ್ಪ,
ಏನು ಗೋಕಾಕ್, ಸುಮ್ಮನೆ ನೋಡಬೇಕದ. ಪನಾಮ, ಅಲ್ಲೇ ಮತ್ತು ಬೇರೆ ಬೇರೆ ಎಂಥ ಅದ್ಭುತ, ಎಷ್ಟು ಎತ್ತರದಿಂದ ಬೀಳ್ತಾವ. ಎಲ್ಲೇ ನಿಮ್ಮ ಸುತ್ತಮುತ್ತ ಆಕಾಶದ ಎತ್ತರದಿಂದ ತಡಸಲಗಳು. ಇದು ಗೆರಸಪ್ಪ ಬಹಳ ಆದರೆ 800 ಫೂಟ, ಇದು 1000 ಫೂಟ, 2000 ಫೂಟ, 5 ಮೈಲ. ಅಲ್ಲಿದಿಂದ ನೀರ ಧಾರಾಕಾರವಾಗಿ ಸುರಿತಾ ಇರುವಾಗ ಎಂಥ ಅದ್ಭುತ ತಡಿಸಲು ಅಲ್ಲೇನು ಅಷ್ಟು ನೋಡೋ ದೃಷ್ಟಿಕೋನ ಬೇಕು. ಮಹಾತ್ಮ ಗಾಂಧಿ ಬಂದಿದ್ರು ಇಲ್ಲೇ ಶಿವಮೊಗ್ಗಕ್ಕೆ. ಅವಾಗ ಅವ್ರಿಗೆ ವಿನಂತಿ ಮಾಡ್ತಾರ, ಇಲ್ಲೇ ಸಮೀಪದಲ್ಲೇ ನಮ್ಮದು ಶ್ರೇಷ್ಠ ಜಗತ್ ಪ್ರಸಿದ್ಧ ಏನದ ಫಾಲ್ಸ್ ಅದ, ತಾವು ನೋಡಬೇಕು ಒಂದು ಸಲ, ನಾವೆಲ್ಲ ಹೋಗ್ತಾ ಇದ್ದೇವೆ, ತಾವು ಬರಬೇಕು ಅಂತ ಕೇಳಿದರು. ಅವಾಗ ಮಹಾತ್ಮ ಗಾಂಧಿ ಹೇಳಿದರು, ಹೋಗಿ ಬನ್ನಿ, ನಾನು ಅದಕ್ಕಿಂತ ದೊಡ್ಡ ಫಾಲ್ಸ್ ನೋಡೇನಿ, ಇದ ದೇಶದಾಗ ನೋಡೇನಿ, ನೋಡ್ತಾನೆ ಅದೇನೆ ಅಂದ್ರು. ಅವರಿಗೆ ಆಶ್ಚರ್ಯ ಆಯಿತು, ಇದ ಇರೋದು ಭಾರತ ದೇಶದಲ್ಲಿ ಶ್ರೇಷ್ಠ ಫಾಲ್ಸ್. ಅವಾಗ ಅವ್ರು ಹೇಳಿದರು, ನೀವು ನೋಡಿರಿ, ಆದರೆ ಅದು ತಡಸಲಂತ ಗೊತ್ತಿಲ್ಲ ಅಷ್ಟು. ಆಕಾಶದಿಂದ ಮಳೆ ಬೀಳುವಾಗ ಅಲ್ಲೇನು ತಡಸಲಲ್ಲೇನು ಅಷ್ಟು ಎತ್ತರ ಗುಡ್ಡಲ್ಲ, ನೇರವಾಗಿ ಬೀಳುತ್ತೆ. ಎಲ್ಲಿಂದ ಬರ್ತದ ನೀರ? ಎಲ್ಲರ ಹೊಳೆಯಿಂದಲ್ಲ, ಸಾಗರದಿಂದಲೇ ಬರ್ತದ. ಇಲ್ಲಿ ಬಂದು ಸುರಿತಾ ಇರುವಾಗ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತಡಸಲಲ್ಲ, ಭೂಮಂಡಲವೇ ತಡಸ. ನೋಡೋ ದೃಷ್ಟಿ ಹಾಗೇನಾ? ಬಡವ ಅಂತ ನೋಡ್ರಿ ಬಡವ್ರೆ, ನಾವು ಶ್ರೀಮಂತ ಅಂತ ನೋಡಿ ಶ್ರೀಮಂತರೇ. ನಾನೇನು ಕೆಲಸಕ್ಕೆ ಬರದಾವ ಅಂತ ನೋಡಿ ನಾವು ಕೆಲಸಕ್ಕೆ ಬರೋದಿಲ್ಲ. ನಾನು ಸುಂದರದೇನೆ, ಯಾಕೆ? ದೇವ ನನ್ನನ್ನ ಮಾಡಿದಾನ, ನನಗೆ ಕಪ್ಪನೆ ಹಚ್ಚಲಿ, ನನ್ನನ್ನ ಕುಳ್ಳನನ್ನಾಗಿರಿಸಲಿ, ಏನೇ ಇರಲಿ ಅದು ದೇವನ ಕಲಾ ಅಲ್ಲೇನು? ದೇವ ಮಾಡಿದ್ದು ಅದು ಬಹಳ ಪವಿತ್ರ. ಈ ದೃಷ್ಟಿ ಬಂತು ಅಂದ್ರೆ ಜಗತ್ತೆಲ್ಲ ಬದಲಾಗ್ತದೆ, ಜೀವನವೇ ಬದಲಾಗಿ ಹೋಗ್ತದೆ. ಆದ್ದರಿಂದ ಮನುಷ್ಯನೇ ನಿನ್ನನ್ನ ನೋಡೋದನ್ನ ಕಲಿತುಕೋ ಒಂದು ಕ್ಷಣ. ಯಾಕೆ ಹಾಗೆ ಹೀಗೆ ನೋಡೋದು? ಜನ ನಮ್ಮತ್ತ ಯಾವ ರೀತಿಯಿಂದ ನೋಡ್ತಾರೆ, ಯಾವ ದೃಷ್ಟಿಯಿಂದ ನೋಡ್ತಾರೆ ಮಹತ್ವದ್ದಲ್ಲ, ನಾನು ನನ್ನನ್ನ ಯಾವ ದೃಷ್ಟಿಯಿಂದ ನೋಡ್ತೀನಿ ಅನ್ನೋದು ಬಹಳ ಮಹತ್ವದ್ದು. ನಿಮ್ಮನ್ನು ಹೆಂಗರೇ ನೋಡಬಹುದು, ವೈರಿ ಅಂತ ನೋಡಬಹುದು, ಮತ್ತೇನೋ ನೋಡಬಹುದು. ಆದರೆ ನೀವು ನಿಮ್ಮನ್ನ ನೋಡಲಿಕ್ಕೆ ಕಲಿತ್ರೆ, ನಾನು ನನ್ನನ್ನ ನೋಡಲಿಕ್ಕೆ ಕಲಿತ್ರೆ ಜಗತ್ತು ಏನಂತದ ಪ್ರಶ್ನೆನೇ ಇಲ್ಲದ. ಏನಂತದ? ಒಂದು ಇತ್ತು ಕೋಗಿಲ, ಬಹಳ ಮಧುರವಾಗಿ ಹಾಡುವಂಥ ಕೋಗಿಲ. ಅಲ್ಲಿಗೆ ಒಂದು ಗಿಳಿ ಬಂದು ಆ ಗಿಡದಾಗ ಕೂತು. ಆ ಕೋಗಿಲು ಕೇಳ್ತು, ನನ್ನ ಬಗ್ಗೆ ಜಗತ್ತೇನಂತದ ಗೊತ್ತೇನು ಅಂತು. ಇಲ್ಲ ಅಂತು ಕೋಗಿಲ, ನಿನಗ್ ಗೊತ್ತಿಲ್ಲ, ನನ್ನನ್ನು ಎಷ್ಟು ಕೊಂಡಾಡ್ತಾರೆ ಜನ. ಏನ್ ನನ್ನ ಮೈ ಬಣ್ಣ ಹಸರ, ಏನ್ ನನ್ನ ಚುಂಚು ಕೆಂಪ, ನನ್ನ ಮಾತುಗಳು ಎಷ್ಟು ಮಧುರ, ಅವ್ರೇನಂತಾರ ಹಂಗ ಅಂತೇನಿ, ಎಷ್ಟು ಚಂದ ಅಂತ ನನ್ನನ್ನು ವರ್ಣಿಸ್ತಾರ. ನನಗೊಂದು ಬಂಗಾರದ ಪಿಂಜರ ಮಾಡಿ ಇಡ್ತಾರ, ಎಲ್ಲವನ್ನ ಕೊಡ್ತಾರ, ಬೆಳ್ಳಿಯ ಬಟ್ಟಲದಾಗ ನೀರ ಕೊಡ್ತಾರ, ಅಪರೂಪದ ಹಣ್ಣುಗಳನ್ನ ಕೊಡ್ತಾರ. ಸುಮ್ಮನೆ ಇಂದ ನಿನ್ನ ಭೇಟಿಗೆ ಬಂದೇನೆ, ನನ್ನ ವೈಭವ ನಿನಗೇನು ಗೊತ್ತು ಅಂದ. ಯಾರು? ಗಿಳಿ. ಅದು ಕೋಗಿಲ ಸುಮ್ಮನೆ ಕೂತಿತ್ತು.
ನಿನಗೇನಂತಾರ ಗೊತ್ತೇನು ಅಂತು. ಅವಾಗ ಕೋಗಿಲಂತೂ ಗೊತ್ತು ಮಾಡ್ಕೊಳಕ್ ನನಗೆಲ್ಲಿ ವ್ಯಾಳೆ ಆದ. ಯಾಕೆ ಅಂತ, ನಾನು ಹಾಡೋದದ, ಜಗತ್ತಿಗೆ ನಾನು ಬಂದಿದ್ದು, ಭಗವಂತ ನನ್ನನ್ನು ಕಳಿಸಿದ್ದು ಹಾಡೋದಕ್ಕೆ, ಪಿಂಜರದಲ್ಲಿ ಸಿಗೋದಕ್ಕಲ್ಲ. ನಿನ್ನನ್ನ ಒಳಗಿಟ್ಟಾರ, ಇದಕ್ಕೆ ಬಂದಿ ಏನು? ನೀನು ಗಿಳೆ, ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಸುಮ್ಮನೆ ನಿನ್ನಷ್ಟಕ್ಕೆ ನೀನು ದೇವನ ಕಲಾಕೃತಿ ಅಂತ ಭಾವಿಸಿದ್ರೆ ನೀನು ಸ್ವತಂತ್ರವಾಗಿರ್ತಿದ್ದೆ. ಸಿಕ್ಕೊಂಡಿದೆಯಲ್ಲೋ. ನನ್ನ ಮೈ ಬಣ್ಣ ಮಹತ್ವದಲ್ಲ, ಜನ ನನ್ನ ಮೈ ಬಣ್ಣ ನೋಡ್ತಾರೆ, ನಾನು ದೇವನ ಬಣ್ಣ ಹಚ್ಚಿಕೊಂಡೇನಿ. ನನ್ನ ಬಣ್ಣ ಅಲ್ಲ, ದೇವನೇ ಹಚ್ಚಾನ. ದೇವನೇ ಬಣ್ಣ ಹಚ್ಚಿದಾಗ ಅದು ಕೆಟ್ಟನ್ನಕ್ಕಾಗ್ತದೇನು? ಅದ್ಭುತ. ಅದರ ಬಗ್ಗೆ ನನಗೆ ಬಹಳ ಅಭಿಮಾನ ಅದ. ಎಷ್ಟು ಅಭಿಮಾನ ಅದ ಅಂದ್ರೆ ಯಾರೇನಂದ್ರೂ ಗೊತ್ತಾಗುವುದಿಲ್ಲ, ಅಷ್ಟು ಅಭಿಮಾನ. ಯಾಕೆ ಐ ಆಮ್ ಎ ಕ್ರಿಯೇಷನ್ ಆಫ್ ದ ಡಿವೈನ್ ರಿಯಾಲಿಟಿ. ಇಲ್ಲೇನು ವಿಶ್ವ ಶಿಲ್ಪಿ ಆತನ ಕಲೆ ಇದು. ಎಲ್ಲರಿಗೆ ಒಂದೇ ತರ ಬಣ್ಣ ಹಚ್ಚಿದರೆ ಜಗತ್ತ ಚಂದ ಕಾಣುವುದಿಲ್ಲ ಅಂತ ದೇವರು ಸಣ್ಣ ಹುಡುಗಿದ್ದಾಗ ಒಂಥರ ಬಣ್ಣ ಮಾಡ್ತಾನ, ದೊಡ್ಡವಾದ ಬಳಕ ಒಂಥರ ಮಾಡ್ತಾನ. ಅವಂದೇ ಒಬ್ಬನೇ ವ್ಯಕ್ತಿ, ಮುಪ್ಪಾದ ಕೂಡಲೇ ಒಂಥರ ಆಗ್ತದೆ. ಅವಾಗ ಯಾರು ಫೋಟೋ ತೆಗೆಸ್ಕೋತಾರೇನು ಹೇಳಿ? ಆದರೆ ಅದು ಚೆನ್ನಾಗಿನೇ, ಅವಾಗ ಅದ ಚೆನ್ನಾಗಿ, ಇದು ಇವಾಗೆ ಚೆನ್ನಾಗಿ, ಹುಡುಗ ಇದ್ದಾಗ ಹಾಗೆ. ಇದು ದೇವನ ಕಲೆಗಳು. ನೋಡು ಮನುಷ್ಯನೇ, ಇಂಥ ದೇವ ಹೇಗದಾನ ಅದನ್ನು ನಾವು ನೋಡ್ತಾ ಇದ್ದೇವೆ. ದೇವ ಹೇಗದಾನ? ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿ ಗಚ್ಚತೆ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ಥಾತ್. ಏನು ದೇವನ ವರ್ಣನ ಎಲ್ಲಿ ಕಾಣಬೇಕು? ದೇವ ಹುಡುಕಾಡೋದಲ್ಲ, ಕಾಣೋದು. ಯಾವ ವಸ್ತುವನ್ನು ಹುಡುಕಾಡ್ತೇವೆ? ಯಾವುದು ಕಾಣಿಸೋದಿಲ್ಲ ಅದನ್ನು ಹುಡುಕಾಡೋದು. ಯಾವುದು ಅತಿ ದೂರದ ಅದನ್ನು ಹುಡುಕಾಡೋದು ಅಲ್ಲವೇನು? ಯಾವುದು ಅಡಗಿರ್ತದ ಅದನ್ನು ಹುಡುಕಾಡೋದು. ದೇವರೇನು ಅಡಕೊಂಡು ಕೂತಾನೇನು? ಎಲ್ಲೋ ದೂರ ಇದ್ದಾನೇನು? ಹೇಳಿ. ದೇವನನ್ನ ಹುಡುಕಾಡೋದಲ್ಲ, ಹೋಗಿ ಮುಟ್ಟೋದಲ್ಲ, ಸಾಧನೆಯಿಂದ ಪಡೆಯೋದಲ್ಲ, ಕಣ್ಣು ತೆರೆದು ನೋಡೋದು. ದೃಷ್ಟಿ ಅದ, ನೋಡೋದು. ಏನು ಕಣ್ಣಿಗೆ ವಿಶಾಲವಾಗಿ ಕಾಣಿಸ್ತದ? ಸತ್ಯಂ ಜ್ಞಾನಂ ಅನಂತಂ, ಸತ್ಯಂ ಶಿವಂ ಸುಂದರಂ. ಇವೆಲ್ಲ ಉಪನಿಷತ್ತಿನ ಮಾತುಗಳು. ಯಾವುದು ಸತ್ಯ ಅದ, ವಿಸ್ತಾರವಾಗ್ಯದ ಅಂದ್ರೆ ಅದ. ಯಾವುದು ವಿಸ್ತಾರವಾಗ್ಯದ, ಯಾವುದು ನಮ್ಮ ಕಣ್ಣನ್ನ ಅರಳಿಸ್ತದೆ, ನಮ್ಮ ಮನಸ್ಸನ್ನ ಮುದಗೊಳಿಸ್ತದ, ಅಂಥ ಇದೇನು ಜಗತ್ತದ ಅಲ್ಲ, ಇದು ಸಾಕ್ಷಾತ್ ದೇವ. ದೇವ ಉಮಾ ಸಹಾಯಂ. ಇಲ್ಲೇನದ ಜಗತ್ತಿನಲ್ಲಿ ಶಕ್ತಿಯ ಸಂಚಾರ ಅದ. ಪ್ರತಿ ಕ್ಷಣ 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 ಶಕ್ತಿ ಈಗ ಪ್ರವಹಿಸ್ತಾ ಇರ್ತದೆ ಈ ಜಗತ್ತಿನಲ್ಲೆಲ್ಲ. ಶಕ್ತಿಯ ಸುಂದರ ಕ್ರೀಡಾ ವಿಲಾಸ ಈ ಜಗತ್ತ. ಯಾರ ಅರಳಿಸ್ತಾರ ಹೇಳಿ? ಒಂದು ಮೊಗ್ಗ ನೀವು ಪ್ರಯತ್ನ ಮಾಡಿ ಅರಳಿಸೋದಕ್ಕೆ ಹರಿದು ಬರ್ತದೆ ವಿನಃ ಅರಳೋದಿಲ್ಲದ. ಆದರೆ ಸುಮ್ಮನೆ ಸೂರ್ಯನ ಕಿರಣ ಹಿಂಗ ಬಿತ್ತು, ಯಾರು ಅರಳಿಸಬೇಕಾಗಿಲ್ಲ. ಸುಮ್ಮನೆ ಮುಖ ತೆರೆದು ಸಾವಕಾಶ ಈ ಜಗತ್ತನ್ನು ನೋಡ್ತದೆ. ಯಾರು ಬಿಡಿಸಿದರು?
ಯಾರು ಭೂಮಿಯಿಂದ ಕಸುವ ಹೊರಗೆ ತೆಗೆದು ಹಣ್ಣಿನೊಳಗೆ ರಸ ತುಂಬಿದರು, ಯಾರು ಎಲೆಗಳನ್ನೆಲ್ಲ ಹೀಗೆ ಹರವಿ ಆಹಾರವನ್ನು ಸಿದ್ಧಗೊಳಿಸಿದರು, ಮನುಷ್ಯ ಅನುಭವಿಸಬೇಕು. ಇಷ್ಟೆಲ್ಲ ಕಾರ್ಯಗಳು ಜಗತ್ತಿನಲ್ಲಿ ಸಾಕ್ತವಲ್ಲ, ಹೊರಗೆ ಒಳಗೆ ಪ್ರತಿ ಕ್ಷಣ ಕೆಲಸ ಸಾಕ್ತಾ ಇರ್ತದ. ನಾವೆಷ್ಟು ಮಾಡಬಲ್ಲೆವಿ? ಕೈಕಾಲಿನ ಕೆಲಸ ಎಷ್ಟು, ಎದೆಯ ಕೆಲಸ ಎಷ್ಟು, ಉಸಿರಾಟದ ಕೆಲಸ ಎಷ್ಟು. ಹಗಲ ರಾತ್ರಿ ನಾವು ವಿಶ್ರಾಂತಿ ತಗೋತೇವೆ. ಇಲ್ಲೇನು ನಮ್ಮ ಕಾಲುಗಳು ಸೋಲ್ತವ, ವಿಶ್ರಾಂತಿ ತಗೋತೇವೆ. ಕೆಲಸ ಮಾಡಿ ಕೈಗಳು ಸೋಲ್ತವ, ವಿಶ್ರಾಂತಿ ತಗೊಳ್ತೇವೆ. ಒಳಗೊಂದದ ನಾನು ಒಂದಿಷ್ಟು ವಿಶ್ರಾಂತಿ ತಗೋತೇನೆ ಅಂತ. ಎದೆಯ ಅಂದ ಕ್ಷಣವೇ ಮುಗುದ. ಇಲ್ಲೇನು ಅದ ನಮ್ಮ ಮಾತು ಕೇಳುವುದಿಲ್ಲ. ಅದು ಯಾರ ಮಾತು ಕೇಳ್ತದೋ ವಿಶ್ವದಲ್ಲಿ ಅದೇ ದೇವರು. ಉಮಾ ಸಹಾಯ. ಉಮಾ ಅಂದ್ರೆ ಶಕ್ತಿ, ಅದ್ಭುತ ಸಾಮರ್ಥ್ಯ, ಶಕ್ತಿ. ನಮಗೆ ಕಾಣಿಸದಂಥ ಒಂದು ಅದ್ಭುತ ಶಕ್ತಿ ಎಲ್ಲ ಕಾರ್ಯಗಳ ಹಿಂದೆ ಅದ. ಯಾವುದೇ ಕೆಲಸ ತಗೊಳ್ಳಿ, ಒಂದು ಅಣು ಎಷ್ಟು ಪ್ರಚಂಡ ವೇಗದಿಂದ ಸಾಕ್ತದೆ ನಿಮಗೆ ಗೊತ್ತಿರಬೇಕು. ಕಿರಣ ಇದೊಂದು ಫೋಟಾನ್, ಇದು ಅಣು, ಇದು ಎಷ್ಟು ವೇಗದಿಂದ ಹರಿದಾಡ್ತದಂದ್ರೆ ಸುಮ್ಮನೆ ಒಂದು ಹಿಂಗ ಬಡದು ಬಿಡುವುದ್ರೊಳಗಾಗಿ ಒಂದು ಸೆಕೆಂಡಿನಾಗ ಅಷ್ಟು ಆಶ್ಚರ್ಯದ ಚಂದ್ರಗ ಮುಟ್ತದ. ಬರೇ ಹಿಂಗ ಅನ್ನೋದರಾಗ ಅಷ್ಟು ದೂರ ಹೋಗ್ತದೆ. 3,00,000 ಕಿಲೋಮೀಟರ್. ನಾವು ಹೇಳ್ತೇವೆ ನಾವು 1ನೇ ನಂಬರ್ ಬಂದೇವಿ ಓಡೋದ್ರಾಗ. ಯಾವ ನಂಬರ? ಅದರ ನಂಬರ್ ಎಲ್ಲೇ, ನಮ್ಮ ನಂಬರ್ ಎಲ್ಲೇ? ಜಗತ್ತಿನ ಕೂಡ ಹೋಲಿಸಿದರೆ ನಾವ್ಯಾರು? ಇದೇ ಭೂಮಿ 1,00,000 ಕಿಲೋಮೀಟರ್ ವೇಗದಿಂದ ಓಡುತ್ತದೆ. 1,00,000, ನಮ್ಮ ವಿಮಾನಗಳು 1,000. ಜಗತ್ತಂದ್ರೆ ಏನು? ಕೆಲಸಗಳು ಎಲ್ಲಾ ಕಡೆ ನಡೆದಾವ, ಕ್ರಿಯೆಗಳು ನಡೆದಾವ ಜಗತ್ತಿನಾದ್ಯಂತ. ನಾವೆಷ್ಟು ಕೆಲಸ ಮಾಡಬಲ್ಲ? ಅಷ್ಟು ಪ್ರಚಂಡ ಕಾರ್ಯಗಳು ನಡೆದಾವಲ್ಲ. ಅದರ ಹಿಂದಿರುವ ಶಕ್ತಿ ಇಲ್ಲದಿದ್ದರೆ ಕಾರ್ಯಗಳಿಲ್ಲ. ಆ ಶಕ್ತಿ ಯಾರದೋ ಅವನೇ ದೇವರು. ಹಿಂಗ ನೋಡು ಅಶ್ವಲಾಯನ, ಹೀಗೆ ನೋಡು, ನಿನಗೆ ಇದೇ ಕ್ಷಣ ದೇವ ದರ್ಶನವಾಗ್ತದೆ. ಯಾಕೆ ಅಲ್ಲೇ ಇಲ್ಲೇ ಹುಡುಕಾಡೋದು? ನೋಡು, ಎಲ್ಲೆಲ್ಲಿ ಅದ ಅಲ್ಲಿ ನೋಡು. ಅಕ್ಕ ಮಹಾದೇವಿ ಕೇಳ್ತಾರೆ, ಈಳೆ ಇಲ್ಲ, ನಿಂಬೆ, ಮಾವು, ಮಾದಲಕ್ಕೆ ಇಂಥ ನೀರು ಎರೆದವ್ರು ಯಾರು? ಮಧುರ ನೀರು ಎರೆದವ್ರು ಯಾರು? ಕಬ್ಬಿಗೆ ಸಿಹಿ ನೀರ ಹಾಕದವರು ಯಾರು? ಮನುಷ್ಯನೇ, ಸುಮ್ಮನೆ ಆಲೋಚನೆ ಮಾಡು. ನಿನ್ನ ಸುತ್ತ ಮುತ್ತ ಹರವೆ ಕೊಂಡು ಏನು ಒಂದು ವಸ್ತು ಅದ, ಯಾವುದರ ಶಕ್ತಿಯಿಂದ ಜಗತ್ತೆಲ್ಲ ಹೀಗೆ ಚಲಿಸ್ತಾ ಅದ, ಕಾರ್ಯ ಮಾಡ್ತಾ ಅದ, ಅಂಥ ಪರಮ ವಸ್ತುವೇ ದೇವರು. ಕಂಡಿಲ್ಲ ಯಾಕೆ ಅಂತೀಯ? ಕಂಡಿಲ್ಲ ಅಂತ ಯಾಕೆ ಅಂತೀಯ? ಪ್ರತ್ಯಕ್ಷ ನಡೆದದ್ದು ಎಲ್ಲವೂ ಅದೇ. ಎಂಥ ದರ್ಶನ ಇದು! ಇದಕ್ಕೆ ವಿರಾಟ್ ದರ್ಶನ ಅಂತಾರೆ. ಒಬ್ಬ ಮಹಾನುಭಾವ ಈ ಅವಸ್ಥೆನ ತಲುಪ್ತಾನ, ಅವಾಗ ಅವನಿಗೆ ಅನುಭಾವಿ, ದಾರ್ಶನಿಕ, ಅವನಿಗೆ ಅದು ಕಾಣಕ್ ಶುರುವಾಗ್ತು. ಒಬ್ಬ ವಿಜ್ಞಾನಿ ಎಷ್ಟು ಚಂದ ಒಂದು ಮಾತು ಹೇಳ್ತಾನೆ. ಅವನನ್ನ ಮಂಗಳ ಲೋಕಕ್ಕೆ ಕಳಿಸಿದ್ರು. ತಿರುಗಿ ಬಂದ ಬಳಿಕ ಬಹಳ ಅವನ ಚರಿತ್ರ ಓದುವಂಗದ. ಬಂದಾಗ ಜಗತ್ತನ್ನ ಒಂದು ದೃಷ್ಟಿ ನೋಡ್ತಾ ಇದ್ದ. ಹೆಂಡತಿ ಬಂದ್ರು, ಮಕ್ಕಳು ಬಂದ್ರು, ಆ ಕಡೆ ಶೂನ್ಯ ದೃಷ್ಟಿ, ಸುಮ್ಮನೆ ನೋಡ್ತಾ ಇದ್ದ.
ಅವಾಗ ಕೇಳಿದರು, ಯಾಕೆ ಹೀಗೆ, ಏನದ ಅಂತ. ಇಡೀ ಭೂಮಂಡಲವೇ ಆಕಾಶದಲ್ಲಿ ತೇಲ್ತಾ ಅದ, ನೋಡಿ ಬಂದ. ಭೂಮಂಡಲ ಸುಮ್ಮನೆ ತೇಲ್ತಾ ಅದ, ಅದರಾಗ ಅಮೇರಿಕ ಎಲ್ಲೋ ಒಂದು ಕಡೆ, ಅದರಾಗ ಈಗೇನು ಜಾಗ ಅದಲ್ಲ, ಇದು ನಾನು ಇಳಿದಿನಲ್ಲ, ಇದೆಲ್ಲೇ ನಾನೆಲ್ಲೇ. ವಿಶ್ವವನ್ನ ನೋಡಿದಾಗ ನಾನು ಅನ್ನೋದು ಶೂನ್ಯವಾಗ್ತದೆ. ನಾನೇ ಶೂನ್ಯವಾದಾಗ ನಮ್ಮವರೇನೂ ಪರಿಕೀಯರೇನು, ಯಾರು ಶ್ರೀಮಂತ, ಯಾರು ಬಡವ, ಯಾರು ಬುದ್ಧಿವಂತರು, ಯಾರು ಬುದ್ಧಿ ಕಡಿಮೆ ಇದ್ದವರು. ವಿಶ್ವದ ದೃಷ್ಟಿಯೊಳಗ ನಾವೆಲ್ಲ ಇನ್ಸಿಗ್ನಿಫಿಕೆಂಟ್ ಕ್ರೀಚರ್ಸ್ ಅಲ್ಲ, ಇನ್ಸಿಗ್ನಿಫಿಕೆಂಟ್ ನಥಿಂಗ್. ಹಂಗ ವಿಜ್ಞಾನಿ ಹೇಳ್ತಾನ, ನಮಗೇನಾದರೂ ಕಳ್ಕೋಬೇಕಾಗಿದ್ರೆ, ನಮ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕಾಗಿದ್ರೆ ಮನುಷ್ಯನೇ ಆಕಾಶದ ಕಡೆ ನೋಡೊಂದಿಷ್ಟು. ಬರೀ ಅದೇ ಮನ್ಯಾಗ ಅವೇ ಕುರ್ಚಿಗಳು, ಅವೇ ಟೇಬಲ್ಗಳು, ಅವೇ ಎರಡು ಮಕ್ಕಳು, ಅವರೇ ಒಬ್ರು ಇವರೇ ಒಬ್ರು, ಹಿಂಗ್ ನೋಡ್ಕೋತ ಕೂತ್ರ ಜಗತ್ತೇನು ಅದು? ಕೊನೆಗೆ ಏನ್ ಅನಿಸ್ತದ, ನಮ್ಮ ಮನಿನೇ ಜಗತ್ತ, ನಾವೇ ರಾಜರು, ನಾವೇ ರಾಣಿಯರು, ಇವರೇ ರಾಜಪುತ್ರರು ರಾಜಪುತ್ರಿಯರು. ಇದೇನು ಸಂಪತ್ತದ, ಇದೇ ಶಾಶ್ವತವಾದ ಸಂಪತ್ತ. ನಮ್ಮಂಗೆ ಯಾರದಾರ? ಎಲ್ಲಿವರೆಗೆ? ಬಾಗಿಲು ದಾಟು ತಕ. ಬಾಗಿಲು ದಾಟಿದ ಬಳಿಕ ಇವ್ಯಾರು ಈ ಜಗತ್ತು? ಮುಂಬೈದಾಗ ನೀವು ಯಾರು ಬೇಕಾದವ್ರು ಹೋಗ್ರಿ, ಏನಿಲ್ಲ, ಸುಮ್ಮನೆ ಒಬ್ಬ ಮನುಷ್ಯ, ಒಬ್ಬ ಸುಮ್ಮನೆ ಮನುಷ್ಯ. ವಿಶ್ವದ ಮಧ್ಯ ಮನುಷ್ಯನೇ ನಿನ್ನನ್ನ ಇಟ್ಟು ನೋಡು. ಎರಡು ದೃಷ್ಟಿಯಿಂದ ನೀನು ಏನೂ ಅಲ್ಲ, ಒಂದು ದೃಷ್ಟಿ. ಎರಡನೇದ್ದು, ಇಂಥ ಅದ್ಭುತ ಜಗತ್ತನ್ನು ಅರಿತುಕೊಂಡು ಬದುಕ್ತಿಯಲ್ಲ, ನಿನ್ನಂಥವ್ರು ಯಾರು? ಎರಡೂ ದೃಷ್ಟಿ, ಎರಡೂ ದೃಷ್ಟಿ ಇರಬೇಕು. ನಾನು ಏನೂ ಅಲ್ಲ ಅನ್ನೋದು ಸರಿ, ನಾನು ಎಂಥ ಅದ್ಭುತ ಜೀವನವನ್ನು ಸಾಗಿಸ್ತೇನೆ. ನನ್ನ ಎರಡು ಸಣ್ಣ ಕಣ್ಣುಗಳು ವಿಶ್ವವನ್ನು ತೋರಿಸ್ತಾವ, ಒಂದು ಸಣ್ಣ ಮನಸ್ಸು ವಿಶ್ವದ ವಿಸ್ತಾರವನ್ನು ಅನುಭವಿಸ್ತದೆ. ಇದಕ್ಕಿಂತ ದೊಡ್ಡ ಕೆಲಸ ಯಾವುದು ಜಗತ್ತಿನಲ್ಲಿ? ಹಾಂಗ ದೃಷ್ಟಿ ಬರ್ತದೆ. ಅದಕ್ಕೆ ಅಶ್ವಲಾಯನ ಉಮಾಸಾಯಂ, ಎಲ್ಲಾ ಕಡೆ ಏನು ಶಕ್ತಿ ಹರಿದಾಡುತ್ತದೆ, ಶಕ್ತಿ ಇಲ್ಲದಂಥ ತಾಣವೂ ಇಲ್ಲ, ಎಲ್ಲಾ ಕಡೆ ಹರಿದಾಡುತ್ತದೆ, ಒಳಗೇನು ಹೊರಗೇನು. ಶಕ್ತಿಯ ಇದೆಲ್ಲ ಕೌಶಲ್ಯ, ಶಕ್ತಿಯ ಕ್ರೀಡೆ ಇದು. ಯಾವುದೆಲ್ಲ ಶಕ್ತಿಯ ಕ್ರೀಡೆ. ಎಂಥ ಜಗತ್ತಿನಲ್ಲಿರುವ ಶಕ್ತಿಯ ಹಿಂದಿರುವಂಥ ಸತ್ಯ ವಸ್ತುವೇ ದೇವರು. ಉಮಾ ಸಹಾಯಂ ಪರಮೇಶ್ವರಂ. ಈ ಶಕ್ತಿಯನ್ನ ಬಳಸಿಕೊಂಡು ಜಗತ್ತನ್ನೆಲ್ಲ ನಿಯಂತ್ರಿಸುವಂಥ ಅವನು ಯಾವನೋ ಅವನೇ ದೇವರು. ಎಲ್ಲವನ್ನ ನಿಯಂತ್ರಿಸೋದು. ನನ್ನ ಮಾತು ಕೇಳುತ್ತದೇನು? ಗ್ರಾವಿಟೇಷನಲ್ ಫೋರ್ಸ್ ಹೇಳಿ, ನನ್ನ ಮಾತು ಕೇಳ್ತದೇನು? ಯಾವುದು? ಗುರುತ್ವಾಕರ್ಷಣ. ಒಂದು ಕೊಡ ಎತ್ತೇನೆ, ಒಂದು ಕೊಡ 20 ಕಿಲೋ, ಅದನ್ನು ಎತ್ತೇನೆ, ನಾ ಅಂದೆ ಹಗರಾಗುವಂತ, ಆಗೋದಿಲ್ಲ. ಯಾಕೆ? ಗುರುತ್ವಾಕರ್ಷಣ ಅಷ್ಟೇ. ನೀನು ಯಾರಾದರೂ ಇರು, ನಿನ್ನ ಮಾತನ್ನ ಕೇಳೋದಲ್ಲ, ನನ್ನ ಯಾರ ಮಾತು ಕೇಳಬೇಕಮ್ಮ? ಬ್ಯಾರೆ 20 ಅಂದ್ರೆ 20. ಅಲ್ಲೇನು? ಈಗ ದೇವಾಲಯಕ್ಕೆ ಹೋಗಿರ್ತೇವಲ್ಲ, ಒಂದು ಕಲ್ಲು ಇಟ್ಟಿರ್ತಾರೆ, ಕೇಳುವುದಿಲ್ಲ. ನನ್ನ ಕೆಲಸ ಆಯ್ತು ಹಗರ, ಕೆಲಸ ಆಗದಿದ್ರೆ ವಜ್. ಅದೇನು ವಜ್ಜೆ, ಅದೇನು ಹಗರ, ಅದೇನು ಹೆಚ್ಚು ಕಡಿಮೆ ಆಗ್ತದೆ. ಇವನು ಉತ್ಸಾಹ ಚಕ್ಕನೆ ಎತ್ತದ ಹಗರಾಗ್ತದೆ. ಯಾರಾದರೂ ಅಲ್ಲಿ ಬಂಡಿಗಲ್ಲಿ ಇಟ್ಟಿರ್ತಾರೇನು? ಎತ್ತಷ್ಟ ಇಟ್ಟಿರ್ತಾರೆ. ಹೇಳ್ರಿ, ಒಂದು ಕ್ವಿಂಟ ಇದು ಟನ್ ಅಲ್ಲಿ ಇಟ್ರೆ ನೀ ಬೇಕಾದ ಹೇಳ್ರಿ, ಅದು ಎತ್ತುದೇ ಇಲ್ಲ. ಜಾಣ್ರವ್ರು ಇಡೋರು ಹೆಂಗೆ ಇಟ್ಟಿರ್ತಾರ? ಒಂದು ಇಟ ಇಟ್ಟಿರ್ತಾರ, ಎತ್ತು ಹಗರ ಆಗ್ತದೆ. ಹಗರ ಅನಿಸ್ತು,
ಕೆಲಸ. ನಾವೇ ಭಾವಿಸೋದು ಕಲ್ಲಂತದ, ನೀನೇ ಹಗರಂತ ತಿಳ್ಕೊ, ನೀನೇ ವಾಜ್ಯ ಅಂತ ತಿಳ್ಕೊ. ನಾ ಇರೋದು ಹಾಗೆ ತಿಳ್ಕೊಂಡಂಗ ಆಗುದಿಲ್ಲ. ಈ ಜಗತ್ತಿನಾಗ ಇರಂಗ ತಿಳ್ಕೋಬೇಕು ಅಷ್ಟೆ. ನಾವು ಹೆಂಗರೆ ತಿಳ್ಕೊಂಡ್ರೆ ಹಂಗ ಆಗ್ತೇವೆ. ನಾ ಇಂದ್ರ ಚಂದ್ರ ಹಂಗ ಹಿಂಗ ತಿಳ್ಕೊಂಡ್ರೆ ಏನೂ ಆಗುದಿಲ್ಲ. ಇರುವುದು ಇಟ್ಟೆ. ನೀ ಏನಾದರೂ ತಿಳ್ಕೊ, ಆದ್ರೆ ಇರುವುದು ಇವನೇ. ಈಗ ಆಗುದಿಲ್ಲ, ನಮ್ಗೆಲ್ಲ ಕೊಡ್ತಾರ, ಹಿಂಗದಿರಿ ಹಂಗದಿರಿ ಹಾಗದಿರಿ ಹೀಗದಿರಿ. ನಾವಿರೋದಟ್ಟು. ನಮ್ಮ ಕಿಮ್ಮತ್ ಎಟ್ಟು 10. 10 ಅದೇನು ಹೊಗಳಿದರೆ 100 ಆಕ್ಕೈತೆ. 10 ಇರೋದು. ಹಾಗೆ ನಮ್ಮದು ಈ ವಿಶ್ವದಲ್ಲಿ ನಾವು ಬಂದಿದ್ದು ನಮ್ಮನ್ನ ಹೆಚ್ಚು ಕಡಿಮೆ ಮಾಡೋದಕ್ಕಾಗಿ ಅಲ್ಲ, ವಿಶ್ವವನ್ನು ಅರಿತುಕೊಳ್ಳೋದಕ್ಕಾಗಿ, ವಿಶ್ವವನ್ನು ಅನುಭವಿಸೋದಕ್ಕಾಗಿ. ಅದು ಅದ್ಭುತ. ಅದು ಅದ್ಭುತ. ಬೋಂತಾದೇವಿ ಅಂತಾಗಿ ಹೋದ್ರು ಇದ ನಾಡಿನಲ್ಲಿ ಶತಮಾನಗಳ ಹಿಂದೆ. ಆಕೆ ರಾಜ ಪುತ್ರಿ. ಆಕೆಗೆ ಜೀವನ ದರ್ಶನ ಆಯ್ತು. ಆ ಬಳಿಕ ಒಂದು ಮೈ ಮೇಲೆ ಕೌದಿ ಹೊತ್ತುಕೊಂಡು ಹೊರಟ್ಲು. ಏನದ ಜಗತ್ತ ಅಂತ. ಇದೊಂದು ಕೌದಿ ಅಂತ. ಆಕೆ ದೃಷ್ಟಿಕೋನ ಹೆಂಗದ? ಇದೆಲ್ಲ ಪ್ಯಾಚ್ 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 ಮಾಡಿದ್ದು, ಎಲ್ಲ ಕೂಡಿಸಿದ್ದು, ಅವ್ರದೆಷ್ಟು ಇವ್ರದಿಷ್ಟು ತಗೊಂಡು ಕೌದಿ ಹೊಲದದ್ದು. ಕೌದಿಗೆ ಮಾಡೋದಲ್ಲ, ಕೌದಿ ಹೊಲಿತಾರೆ. ಅವೇನು ತಂದಿರ್ತಾರಲ್ಲ ಇಷ್ಟಿಷ್ಟು ಹಚ್ಚಾಕ, ಈಗಲ್ಲ ಮೊದಲ ಅವ್ರ ಬಟ್ಟಿದು ಇವ್ರ ಬಟ್ಟಿದು ಎಲ್ಲರದು ಒಂದಿಷ್ಟಿಷ್ಟು ತಗೊಂಡು ಹಚ್ಚಿರ್ತಾರಲ್ಲ. ಹಂಗ ಜೀವನ ಅಂದ್ರ ಒಂದು ಕೌದಿದ್ದಂಗ. ಅವ್ರದೊಂದಿಷ್ಟು ತಗೊಂಡು ಒಳಗೆ ಹಾಕೊಂಡಿರ್ತೇವಿ, ಇವ್ರದೊಂದಿಷ್ಟು ತಗೊಂಡು ಹಾಕೊಂಡಿರ್ತೇವಿ. ಎಲ್ಲ ಹೀಗೆ. ಕನ್ನಡ ಅವ್ರದೊಂದು 2 ಮಾತು ಕಲ್ತಿರ್ತೇವಿ, ಒಂದಿಟ್ಟು ಇಂಗ್ಲಿಷ್ ಇವ್ರದೊಂದಿಷ್ಟು ಕಲ್ತೀವಿ. ನಮ್ಮ ಯಾವೂ ಅಲ್ಲ, ಎಲ್ಲ ಮಿಶ್ರ ಮಾಡಿ ಒಂದು ಕೌದಿ ಮಾಡ್ತೇವಿ. ನಮ್ಮದು ಅಂತೆ ಹೊತ್ತುಕೊಂಡು ಹೊಂಟ. ಅವಾಗ ಬೋಂತಾದೇವಿ ಹೇಳ್ತಾಳ, ಇದು ಜೀವನ. ನಿಂದು ಯಾವ್ದಾದ ಇದ್ರಾಗ ಹುಡುಕ್ಯಾಡು. ನಿಂದು ಯಾವ್ದಾದ ಹುಡುಕ್ಯಾಡು. ಯಾವ್ದದ? ಮಣ್ಣಿಂದದ, ನೀರಿಂದದ, ಗಾಳಿದದ, ಬೆಳಕಿಂದದ. 4 ಮಂದಿ ಏನೋ ಅಂತಾರ ಅದರದ್ದದ. ಯಾರ್ಯಾರ್ದು ಒಳಗೆ ಹಾಕ್ಕೊಂಡು ನಂದು ಅಂತಿಯಲ್ಲ, ಅದೇ ಭ್ರಮ. ಬೋಂತಾದೇವಿ ಹೆಣ್ಮಗಳಾಕೆ ಇಡೀ ಹಿಂದೂಸ್ಥಾನವನ್ನ ತಿರುಗಾಡಿದ್ಲು. ಅದೇ ಕೌದಿ ಹೊಚ್ಚಿಕೊಂಡು ಎಲ್ಲರಿಗೆ ಹೇಳ್ತಿದ್ಲು, ಕೌದಿ ಜೀವನ, ನಿಮ್ಮದು ಯಾವುದದ ಹುಡುಕಾಡ್ರಿ ಅಂತ. ಆಕೆ ತತ್ವನೇ ಅದೇ. ಮಜಾ ಇಲ್ಲ ಇದು? ಹೇಗದ? ನೀವು ಒಂದ್ಸಲ ಕೌದಿ ಹೊತ್ಕೊಂಡು ಹಿಂಗ ಹೋಗ್ಲಿ ನೋಡ್ರೆ. ಜೀವನ ಅಂದ್ರೆ ಇದ ಅಂದ್ರೆ ಹುಚ್ಚಿಡಿತು ಅಂತ. ಗೊತ್ತಿಲ್ಲದವ್ರಿಗೆ ಶಾಣ್ಯರಂತಾರ, ಗೊತ್ತಾದ ಬಳಿಕ ಹುಚ್ಚರಂತಾರ. ಎಷ್ಟು ಮಜಾ ಇರಬೇಕು. ಆಗ ಬೋಂತಾದೇವಿಗೆ ಹುಚ್ಚಿಡಿತು ಅಂತಿದ್ರು. ಆಕೆ ಅಂತಿದ್ಲು, ನಿಮಗೆ ಹಿಡ್ದದ, ನನಗೇನು ಹಿಡಿತದ? ನಿಮ್ಮ ಜೀವನ ಅಂದ್ರೆ ಹಿಂಗ ಆಗ್ಯದ ಅನ್ನೋದು ನಿಮಗ್ ಗೊತ್ತಿಲ್ಲ. ಅದು ಎಂದೂ ಒಗಿಲಾರದ ಕೌದಿ. ಅದನ್ನ ತಂದೆ ಹೊತ್ತುಕೊಂಡಾನ, ಅಜ್ಜ ಹೊತ್ತುಕೊಂಡಾನ, ಅವ್ರ ಹಿಂದೆ ಹೊತ್ತುಕೊಂಡಾರ, ಅದನ್ನ ಇವ ಹೊತ್ತುಕೊಂಡಾನ. ಏನದ ಅದರಾಗ ವಾಸನ? ಅವ್ರ ಹಿಂದಿನವ್ರ ವಾಸನ. ಅದನ್ನು ಬಿಟ್ಟು ಇನ್ನೇನದ? ಬರೇ ಅದನ್ನ ತಲೆ ಹಾಕೊಂಡು ಜೀವನವನ್ನ ಕೌದಿ ಮಾಡಿಕೊಂಡಿಯಲ್ಲ ಅಂದ್ಲು. ಒಬ್ಬೊಬ್ಬ ಅಂಥವ್ರು ತಿಳಿದವ್ರು ಹೆಣ್ಮಕ್ಕಳು ಎಷ್ಟು ಅದ್ಭುತ ಜೀವನ. ಅವರು ಹೇಳೋ ರೀತಿ ಅಂಥದ್ದು. ಅದರ ಅರ್ಥ ಬಡವೆಯಲ್ಲ, ರಾಜಪುತ್ರ. ಆಕೆ ಒಂದು ಮಾತು ಹೇಳ್ತಾಳೆ, ದೇವರಂದ್ರೆ ಏನು? ಎಷ್ಟು ಚಂದ ಹೇಳ್ತಾಳೆ. ದೇವರಂದ್ರೆ ಏನು? ದೇವರಂದ್ರೆ ಆಕೆ ಶಬ್ದ ಕೊಟ್ಟಾಳ. ದೇವರಿಗೆ ಬಿಡಾಡಿ ಅಂತ ಕೊಟ್ಟ. ಬಿಡಾಡಿ ಅಂದ್ರೆ ಏನು? ಯಾರ ಕೈಯಾಗ ಸಿಗಂಗಿಲ್ಲ, ಮತ್ತೆ ಎಲ್ಲ ಕಡೆ ಇರ್ತದೆ, ಅದ ಬಿಡಾಡಿ.
ಎಲ್ಲ ಕಡೆ ಓಡಾಡ್ತದ, ಎಲ್ಲ ಕಡೆ ಇರ್ತದ, ಯಾರಿಗೂ ಅಧೀನವಾಗಿರೋದಿಲ್ಲ, ಯಾರ ಕೈಗೂ ಸಿಗೋದಿಲ್ಲ. ಅಂಥದೇ ದೇವರು ಅಂದ್ಲು. ನೋಡಬೇಕು. ಆದರೆ ಕೌದಿ ಆದ್ರೆ ಏನಾಯಿತು? ಬೆಚ್ಚಗದ, ಆರಾಮಾಗಿ ಮಲಗಬಹುದು, ಆರಾಮಾಗಿ ಬದುಕಬಹುದು, ಚೆನ್ನಾಗಿದೆ. ಅಷ್ಟಕ್ಕೆ ಮತ್ತು ಅದೇ ಪರಮಾರ್ಥ ಅಂತ ಭಾವಿಸಬಾರದು.